ಒಂದು ಸಂತೋಷ ಉಂಟು. ಜೀವನ ಪೂರ್ಣ ನೀವೇ ಮದುವೆ ಆಗ್ತಾ ಇದ್ದವು. ಈಗಲಾದ್ರೂ ಮಗನಿಗೆ ಮದುವೆ ಮಾಡೋದಕ್ಕೆ ಮುಂದಾದ್ರಲ್ಲ. ಹೆಂಡತಿ ಹೇಳುವಂತ ನಾವು ಹೇಳೋದಕ್ಕೆ ವ್ಯತ್ಯಾಸ. ನಿಮ್ಮ ಮಗನಿಗೆ ಪ್ರತ್ಯೇಕ ಹೇಳೋದು ಬೇಡ, ಹೋಗುವ ದಾರಿಯೆಲ್ಲ ಹೇಳ್ಬೋದು. ಗಂಡ ಹೆಂಡತಿನ ಒಟ್ಟಿಗೆ ಮದುವೆಗೆ ಬಂದತ್ತ ಕೇಳಿದ್ದೇನೆ, ಕಮಲಾಕ್ಷಿ ಅಂತ ಹೇಳಿದ್ದಾರೆ. ನಿಮ್ಮನ್ನ ಕಂಡಾಗ ಅಲ್ಲ ಬಾಬಾ, ಪತ್ರದಲ್ಲಿ ಇತ್ತು, ನೋಡ್ಲಿಲ್ಲ. ಮಾತಾಡುವುದಕ್ಕೆ ಸಮಯ ಇಲ್ಲ. ಮುಹೂರ್ತಕ್ಕೆ ಎರಡು ನಿಮ್ಮ ಮಾತು ಯಾರು ಕೇಳ್ತಾರೆ? ಪ್ರಚಾರ ತಿರುವಂತ ಒಂದೇ ನೋಡಿ ಹೋಗಲಿಲ್ಲ. ಒಂದೇ ಕಳಿಂಗ ಕಾಮದ ತೆಂಗರ ಒಂದೇ ಮಣಿಪಾಲ ಕೂರ್ತಾರ. ನೀನ್ ಹೇಳಿದ ಜ್ವರ ಬಂದದ್ದು ಎಲ್ಲಿಗೆ ಹೋಗ್ಬೇಕು? ಎಲ್ಲ ಊರು ಎಲ್ಲ ತಿಂಡಿಯ ವಸ್ತು ಅತ್ಯಂತ ನಿಮ್ಮ ವಿಚಾರ ಹೇಳುವುದು. ಹೀಗೆ ತಿರುಗಾಡುತ್ತಾ ಊರಿ ಬಂದೆ. ಎಲ್ಲಿ ಹೋದೆ? ಕಮಲಾವತಿಪುರ ನೀನು ಮುಕ್ತಾಯ ನಿರೀಕ್ಷೆ ಇಟ್ಕೊಳ್ಬೇಡ. ಮುಂದುವರಿಸು. ಕಮಲಾವತಿಪುರ ಪಟ್ಟಣ ಅಲ್ಲಿ ಬಹಳ ವಿಶೇಷ. ಯಾರ ವಿಶೇಷವು? ಮದುವೆ ಯಾರಿಗೆ ಮದುವೆ? ಗಂಡು ಮತ್ತೆ ಹೆಣ್ಣಿಗೆ. ಮತ್ತೆ ನಿರ್ಕಾರಣ ಹೆಣ್ಣಿಗೆ ಮದುವೆ ಆಗ್ತದಲ್ಲ, ಗಂಡು ಹೆಣ್ಣಿಗೆ ಮದುವೆ ಆಗುದು. ಅದರಲ್ಲಿ ಏನು ವಿಶೇಷ? ವಿಶೇಷ ಬಹಳ ಉಂಟು. ಕಮಲ ಮೂಪನ ಮಗಳಿಗೆ ಮದುವೆ ಹುಡುಗ ಯಾರು? ಮನ್ಮಥ. ಯಾರು? ಮನ್ಮಥ. ಅದಕ್ಕೆ ಎಲ್ಲ ದೇಶದ ಬಾಲಕರಿಗೆ ವಿಚಾರ ಹೇಳಿದ್ದಾರೆ. ಎಲ್ಲರಿಗೂ ವಿಷಯ ಉಂಟು, ಲೇಖನ ಉಂಟು. ನಿಮಗಿಲ್ಲ, ಒಂದು ಕಾಲಕಿತ್ತವಿಲ್ಲ. ಸಿಟ್ಟ ಉದ್ರೇಕ
ನನ್ನ ಮಾತನ್ನು ಕೇಳಿ ಕೊಟ್ಟ ಹಾಗೆ ಹೊಡೆದೇ ಇದ್ರೆ ಇದು ಭಾವನೆ ಬಂದದ್ದು ಹಠದ ಜುಗುಬರಿಯನ್ನು ಕೊಡ್ತೇನೆ ಹೋಗುವ ಪರೆ ಹೋಗುದಾ ನೀವು ಹೋಗುದಾ ನೀನು ಒಂದು ಹುಡುಕದೆ ಮದುವೆ ಮನೆಯಲ್ಲಿ ಹುಡುಕಂತೆ ಮದುವೆ ಬರ್ಲಿಲ್ಲ ಏನು ಹುಡುಕೋದು ಬೇಡ ಹುಡುಕೋದು ನೀವು ಹುಡುಕ್ಬೇಕು ಇಲ್ಲಿ ಸೂಚನೆ ಕೊಡ್ಬೇಕು ಎಂತದ ಎಂತ ಮದುವೆ ಐತಮಲ್ಲ ಅದೇ ಯೋಚನೆ ಮಾಡುವುದು ಯಾರೂ ಕಾಣುವುದಿಲ್ಲ ಮದುವೆಯನ್ನು ಪೂರೈಸಿ ಎಲ್ಲ ಮನೆಗೆ ಬಂದ್ರ ಇಲ್ಲ ಮತ್ತೆ ಮದುವೆ ಆಗಲಿಲ್ವಾ ಯಾಕೆ ಬ್ರಾಹ್ಮಣರು ಒಬ್ಬ ಮನೆಗೆ ಹೋಗಲಿಲ್ಲ ಬ್ರಾಹ್ಮಣ ಹೋಗಲಿಲ್ಲ ಅಂತ ಅಂದ್ರೆ ದಕ್ಷಿಣ ಅವರಿಗೆ ಸಿಗಲಿಲ್ಲ ಬ್ರಾಹ್ಮಣರಿಗೆ ಊಟ ಮತ್ತು ದಕ್ಷಿಣ ಸಿಕ್ಕಿತು ಅಂತ ಅದ್ರ ಮತ್ತೆ ಹೋಗಿಲ್ಲ ಬ್ರಾಹ್ಮಣ ಬಹುಜನ ಪ್ರಿಯ ಬಹುಜನ ಪ್ರಿಯ ಅಲ್ಲ ಏನ ಮದುವೆ ಆಗಲಿಲ್ಲ ತಾರಾಮಂಟದಲ್ಲಿ ನೀವು ಕೂತ್ಕೊಳ್ಳಿ ನೀನೇನು ಮಾಡ್ತೀಯ ಅಡಿಗೆ ಚಪ್ಪಕ್ಕೆ ಪಾಯಸ ಅದನ್ನೇ ಮಾಡಿ ಮದುವೆಗೆ ಬರ್ತೀಯ ಎನ್ನುವಂತ ನಿರೀಕ್ಷೆ ಇಲ್ಲವಾಯಿತು ಅಂದೇ ಅಲ್ಲ ಮದುವೆ ಮುಕ್ತಾಯ ಆದ ತದನಂತರ ಚೆನ್ನಾಗಿ ಊಟ ಮಾಡಿ ಹೋಗಪ್ಪ ಯಾರಿಗೆ ಮದುವೆ ನನ್ನ ಮಗಳು ರತಿಗೆ ಮದುವೆ ಯಾರಿಗೆ ಕೊಟ್ಟು ಮದುವೆ ಮಾಡುವುದು ಮನ್ಮತ ನಾನ್ ನಿನಗೇನಾಗಬೇಕು ಸೋದರನೇನಾಗಿರುವಾಗ ಕೃಷ್ಣನ ಮಗನಿಗೆ ನೀನು ಹೆಣ್ಣನ್ನು ಕೊಡ್ತಿ ಅಂತ ಆದ್ರೆ ಇದು ನಿನ್ನ ಅಹಂಕಾರ ಅಂತ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀಯ
ಮಾತಾಡಿದ್ದೇನೆ. ಕಂದ ಅವ ಪುಂಡ್ಲಿಕ, ನನ್ನ ಮಗಳಾದಂತ ರತಿಯನ್ನ ಮದುವೆ ಮಾಡಿಸಿಕೊಡು. ಹೌದು, ಮಾವನ ಮಗಳನ್ನ ಮದುವೆ ಆಗುವಂತ ಹಕ್ಕು ಅಳಿಯನಿಗೆ ಬಿಟ್ಟದ್ದು. ಅವನಿಗೆ ಮಾತ್ರ ಇರುವುದು. ಆದ್ರೆ ಕಂದರ್ಪ ನರಸಿ ರತಿ ಎನ್ನುವಾಗ ಈಗಾಗಲೇ ನಿರ್ಣಯ ಆಗಿ ಹೋಗಿದೆ. ಯಾವ ಕಾರಣಕ್ಕೂ ಇರಿಸಿದ ಮುಹೂರ್ತ ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ದಿಬ್ಬಣ ಕೂಡಿ ಬಂದಿದ್ದಾರೆ. ಮದುವೆ ಮನೆಯಲ್ಲಿ ಗಲಾಟೆ ಮಾಡಿ ಸರಿಯಲ್ಲ. ಒಂದು ಮಾತನ್ನು ಕೇಳಿದ್ದೇನೆ, 60 ಕ್ಯಾರಮರುಳು ಅವ ಅದು ನಿಮಗೆ ಈಗ ಹೆಚ್ಚಾಗಿ ಹೋಗಿದೆ. ಎಲ್ಲ ಮರುಳಾಟಿಕೆ ಬುದ್ಧಿಯಲ್ಲ. ಅಳಿಯನ ಮುಂಭಾಗದಲ್ಲಿ ತೋರಿಸಬೇಡ, ಮಗಳನ್ನು ಕಳಿಸು, ಕೊಟ್ಟು ಮದುವೆ ಅಳಿಯ ಮನ್ಮತ ಇದ್ದಾನೆ. ಯಾರು ಇದ್ದಾರೆ? ಯಾರು? ಅಳಿಯ ಮನ್ಮತ ಬಂದಿದ್ದಾನೆ, ಪಾಂಡವರಿದ್ದಾರೆ. ಯಾರು ಬಂದು ನನ್ನ ಯಕ್ಷಗಾನ ಬಿಟ್ಟು ಇತ್ತ ಬಂದವ ಬಂದ ದಾರಿಗೆ ಹಿಂದಕ್ಕೆ ಹೋದರೆ ಸರಿ. ಒಂದು ಕಲಿತೇನೆ. ಜಾಗದಲ್ಲಿ ಇದ್ದೆ ಹೆದರ್ಸ್ತಿದ್ದೀಯಾ? ನೀ ಈಗ ಇದೆಂತ ಬರ್ರೆ ಇದು? ಎಳೆ ತರುವಾಗಲೇ ಒಂದು, ಎಳೆ ತಂದ ಮೇಲೆ ಮತ್ತೊಂದು, ಒದೇ ಚೆಂದ ಅಂತ ಮಾಡ್ಕೊಂಡು ಇದು ಆಕಾರ ಎಲ್ಲ ಸರಿಯಾಗಿ ನನಗೆ ಸರಿ ಆಗ್ತದೆ. ಇದೇ ಅಡಿಲ್ಲ ಬೆಂಕಿ ಹಾಕಲಿಕ್ಕೆ ಅದು ಇದು ಸಂಸ್ಕಾರಹೀನನೆ. ಸಂಸ್ಕಾರ ಇಲ್ಲಿದ್ದವರೆಲ್ಲ ಹೇಗೆ ಮಾತಾಡುವುದು? ಅದು ಇದು ಅಂತ ಏನು ಪ್ರಾಣಿ ಅಂತ ಮಾಡ್ಕೊಂಡ್ಯಾ? ಅಲ್ಲಪ್ಪ, ಪ್ರಾಣಿ ಅಲ್ಲ, ಹೆಣ್ಣನ್ನ ಬಲತ್ಕಾರವಾಗಿ ಮದುವೆ ಹುಟ್ಟಿ ಬೆಳೆಸಿದ್ದೇನೆ.
ಕೌಳಿಕರ ಸ್ಥಿತಿಯನ್ನು ನೀವು ಎಲ್ಲಿಗೂ ಒಂದು ಮುಟ್ಟಿತ್ತು ಸ್ವಾಮಿ. ಯಾರಿಗೂ ಬೇಡ, ಎತ್ತದ್ದು ಬೇಡ, ಹಾಗಾಗಿ ಹೋಗಿದೆ. ಈವರೆಗೆ ಎಂತೆಂಥ ವೀರಾದಿ ವೀರರಲ್ಲಿ ಹೋರಾಟವನ್ನು ಮಾಡಿದವನು ನನ್ನ ಪಾಲಿಗೆ ಜಯವನ್ನು ಕಂಡುಕೊಂಡಿದ್ದರೆ ಬಿಟ್ರೆ ಯಾವ ಕಾರಣದಲ್ಲಿಯೂ ಸೋಲಾದದ್ದಿಲ್ಲ. ಇವತ್ತು ಸಾಮಾನ್ಯದ ಹೆಣ್ಣಿನ ಮುಂಭಾಗದಲ್ಲಿ ನನ್ನ ಪಾಲಿಗೆ ಸೋಲಾಗ್ತದೆ. ಸೋಲನ್ನು ಒಪ್ಪಿಕೊಳ್ಳೋಣವೇ? ಇಲ್ಲ. ಕೌಳಿಕ ಬದುಕಿದ್ರೆ ಹುಲಿಯಾಗಿ ಬದುಕಬೇಕು, ಸತ್ರ ಹುಲಿಯಾಗಿಯೇ ಸಾಯ್ಬೇಕು. ಬಿದ್ದವರನ್ನೆಲ್ಲ ಎಬ್ಬಿಸಿದ್ದಾರೆ. ಇವರಲ್ಲ, ಅವ ಕೌಳಿಕೆಯಲ್ಲಿದ್ದಾರೆ. ಎಲ್ಲಿದ್ದಾರೆ ಅವ ಇದ್ರೆ ಏನ್ ಮಾಡ್ತೀಯ? ಅವ ಇದ್ದದ್ದು ಹೌದಂತಾದ್ರೂ ಅನ್ಕೊಳ್ತೇನೆ. ಈಗ ಅವ ಇದ್ದಾಗ ನೀ ಬಿದ್ದೀರ ಯಾಕೆ? ಸ್ವಲ್ಪ ಹೆಚ್ಚು ಕಡಿಮೆ. ಹೌದಾ? ಈಗ ಎದ್ದಿದ್ದೇನೆ. ಅವ ಈಗ ಇದ್ರು ಮತ್ತೆ ಹೆಚ್ಚು ಕಡಿಮೆ ಆಗುದಿಲ್ಲ. ಸರಿ, ಅವ ಸತ್ತೋಗಿ ಆಯ್ತು. ಮದುವೆ ನಮ್ಮ ಸ್ವಲ್ಪ ಸಮಸ್ಯೆ. ಯಾರು ಟ್ರೀಟ್ ಅಲ್ಲಿ ಅಲ್ಲ, ಜೋಡಿ ಜೋಡಿ ಆಗಿ ಯಾರು ಯಾವ ಜೋಡಿ ಇದ್ರು ಈ ಜೋಡಿಗೆ ಹತ್ತಾಗು ಜೋಡಿ. ಇರ್ಲಿ, ಬಂದ ಹಿರಿಯವರಿಗೂ ನಮಸ್ಕಾರ ಮಾಡಿ. ಹಿಂದೆ ಸರಿ. ಅಣ್ಣಯ್ಯ, ಈಗ ಬಾ. ನನಗೆ ಅದು ಆಶ್ಚರ್ಯ ಅಲ್ಲ. ಏನೇ ಯಾವುದೇ ಕಾರ್ಯವನ್ನ ಕ್ಷಣ ಮಾತ್ರದಲ್ಲಿ ಮಾಡುವಂತ ಯೋಗ್ಯತೆ ಇರುವ ನೀನು ಹೆಣ್ಣನ್ನು ಹುಡುಕುವುದು ಕಷ್ಟ ಏನಲ್ಲ ನಿನಗೆ. ಆದರೂ ಕೂಡ ನನ್ನಿಂದಲೇ ಈ ಕಾರ್ಯವನ್ನ ಕೆಲಸವನ್ನ ಮಾಡಿಸಿದೆಯಲ್ಲ, ಇದರಲ್ಲಿ ಏನೋ ಇರಬೇಕು ಎನ್ನುವ ಊಹನೆ ನನ್ನದು. ಸತ್ಯ ಆದ್ರೆ ಯಾಕೆ ಹೀಗೆ ಮಾಡಿಸಿದೆ? ಖಂಡಿತವಾಗಲೂ ಉಂಟು. ಈ ಕೌಳಿಕ ಸತ್ತಿದ್ದಾನೆ ಸತ್ಯ. ಹಾಗಂತ ಇವನದು ಇದು ಮೊದಲ ಜನ್ಮ ಅಲ್ಲ, ಇದು ಚತುರ್ಜನ್ಮ. ಅಂದ್ರೆ ಮೊದಲೇನು ಆಗಿದ್ದ? ಮೊದಲು ಕಾಲನೇಮಿಯಾಗಿ ಹುಟ್ಟಿದ, ನಾರಾಯಣ ಅಂತ ನಾನು ಕೊಂದೆ. ಆ ಬಳಿಕ ಕಂಸನಾಗಿ ಹುಟ್ಟಿದ, ಅಳಿಯ ಕೃಷ್ಣನಾಗಿಯೇ ಕೊಂದೆ. ಆ ಬಳಿಕ ಅಳಿಯ ಅಭಿಮನ್ಯುವಾಗಿ ಹುಟ್ಟಿದ, ಮಾವನಾಗಿ ಕೊಂದೆ. ಮತ್ತೆ ಕೌಳಿಕನ್ನ ನಾನೇ ಕೊಂದೆ ಅಂತ ಆದ್ರೆ ಇವ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ, ಜನ್ಮವನ್ನು ತಾಳ್ತಾನೆ ಎಂಬ ಕಾರಣಕ್ಕಾಗಿ ನಿನ್ನ ಕೈಯಲ್ಲಿ ಕೊಲ್ಲಿಸಿದೆ. ಹೆಣ್ಣಿನಿಂದ ಸತ್ತ ಅಂತ ಆದ್ರೆ ಅವರಿಗೆ ಮತ್ತೆ ಮರುಜನ್ಮವಿಲ್ಲ. ಸರ್ವರು ಯೋಚನೆ ಮಾಡಬೇಕಾದ್ದು, ಹೆಣ್ಣಿನ ಸತ್ರ ಮತ್ತೊಂದು ಜನ್ಮ ಇಲ್ಲ ಇಲ್ಲ. ಆದ್ರೆ ಎಲ್ಲವರ ಮನಸ್ಸಲ್ಲಿ ಇರುವುದು ಒಂದೇ. ಏನು? ಈಗ ಮಗು ಅಭಿಮನ್ಯು, ಆ ಮಗು ಅಭಿಮನ್ಯು ಯಾಕೆ ಸತ್ತ, ಯಾರು ಸತ್ತ, ಎಲ್ಲರೂ ಚಿಂತೆಗೆ ಒಳಗಾದವರು. ಯಾಕೆಂದ್ರೆ ಹೆತ್ತಾತ ಅರ್ಜುನನು ಮುತ್ತಯ್ಯ ದೇವೇಂದ್ರ ಮತ್ತೆ ಮಾವ ಹರಿರಲು ಅಭಿಮನ್ಯು ಸತ್ತನೇ ಕೈಯ ಎನ್ನುವ ಪ್ರಶ್ನೆ ಎಲ್ಲವರನ್ನ ಕಾಡುತ್ತಾ ಇತ್ತು. ಇವಾಗ ಉತ್ತರ ಸಿಕ್ಕಿತು.
ಅಂತೂ ಇಂತೂ ಪ್ರತಿ ಕಲ್ಯಾಣವೆನ್ನುವುದು ಬಹಳ ವಿಜೃಂಭಣೆಯಿಂದ ಆಗಿದೆ ಅಲ್ವಾ? ನೋಡಿ ಎಷ್ಟು ಸಂತೋಷ ಸಡಗರ. ಹಾ. ಎಲ್ಲಿಯಾದ್ರೂ ಮದುವೆ ಮನೆಯಲ್ಲಿ ಆಗಿ ಎತ್ತಲಿಕ್ಕೆ ಒಬ್ಬೊಬ್ಬರೇ ಇರುವುದಿಲ್ಲ, ಮೂರು ಜನ. ಅಲ್ವಾ? ಈ ಪುಣ್ಯ ಕಥಾಮೃತವನ್ನು ಅರಸಿ ಕಲ್ಯಾಣ ಎನ್ನುವ ಈ ಆಖ್ಯಾನವನ್ನ ಆಡಿಸಿದವರಿಗೂ ಆಡಿದವರಿಗೂ ಇದು ತನಕ ನಿಷ್ಠೆಯಿಂದ ಕುಳಿತು ನೋಡಿದ ಕಲಾಭಿಮಾನಿಗಳಿಗೂ ಮಹಾಗಣಪತಿ ದೇವರು ಹಾಗೂ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಗ್ರಾಮ ದೇವತೆಯು ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂಪದವನ್ನು ಕೊಡಲಿ ಎನ್ನುವುದಾಗಿ ಕಥೆಗೆ ಮಂಗಳವನ್ನಾಡು. ಸತತವಾಗಿ 4 ಗಂಟೆಗಳ ಕಾಲ ನಮ್ಮನ್ನು ಮನರಂಜಿಸಿದಂಥ ಎಲ್ಲ ಕಲಾವಿದರಿಗೂ ಸತತವಾಗಿ 4 ಗಂಟೆಗಳ ಕಾಲ ನಮ್ಮನ್ನೆಲ್ಲರನ್ನು ರಂಜಿಸಿದಂತಹ ಎಲ್ಲ ಕಲಾವಿದರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ